ಭಾರತದ ಇತಿಹಾಸದಲ್ಲಿ ಇಂದಿಗೂ ಬಿಡಿಸಲಾಗದ ಒಂದು ಕರಾಳ ರಹಸ್ಯ, ನಮ್ಮ ಪ್ರೀತಿಯ ಪ್ರಧಾನಿಯ ನಿಗೂಢ ಸಾವು. ನೆಹರು ಅವರ ನಂತರ ದೇಶದ ಎರಡನೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅತ್ಯಂತ ಸರಳ ಹಾಗೂ ಅಷ್ಟೇ ದಿಟ್ಟ ನಾಯಕ. ಜೈ ಜವಾನ್ ಜೈ ಕಿಸಾನ್. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಶತ್ರುಗಳ ಎದೆ ನಡುಗಿಸಿ ಭಾರತದ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸಿದ ಅಪ್ಪಟ ದೇಶಪ್ರೇಮಿ. ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದೇ ಒಂದು ಮಂತ್ರದ ಮೂಲಕ ಇಡೀ ದೇಶವನ್ನೇ ಒಗ್ಗೂಡಿಸಿದ ಮಹಾನ್ ಚೇತನ ಅವರು. ಯುದ್ಧದ ನಂತರ ಶಾಂತಿ ಒಪ್ಪಂದಕ್ಕಾಗಿ ಅಂದಿನ ರಷ್ಯಾದ ತಾಷ್ಕೆಂಟ್ ನಗರಕ್ಕೆ ಅವರು ಹೆಜ್ಜೆ ಇಟ್ಟರು. ಜನವರಿ 10, 1966 ಪಾಕಿಸ್ತಾನದೊಂದಿಗೆ ಐತಿಹಾಸಿಕ ತಾಷ್ಕೆಂಟ್ ಒಪ್ಪಂದಕ್ಕೆ ಶಾಸ್ತ್ರೀಜಿ ಸಹಿ ಹಾಕಿದರು. ಅಂದು ರಾತ್ರಿ ನಡೆದಿದ್ದೇನು? ಒಪ್ಪಂದಕ್ಕೆ ಸಹಿ ಹಾಕಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ಪ್ರೀತಿಯ ಪ್ರಧಾನಿ ತಾಯ್ನಾಡಿನಿಂದ ಸಾವಿರಾರು ಮೈಲಿ ದೂರದಲ್ಲಿ ದಿಢೀರನೆ ಸಾವನ್ನಪ್ಪಿದ್ದರು. ಇಡೀ ದೇಶವೇ ಕಣ್ಣೀರಿನಲ್ಲಿ ಮುಳುಗಿತ್ತು. ಪಾರ್ಥಿವ ಶರೀರ ನೀಲಿ ಬಣ್ಣಕ್ಕೆ ತಿರುಗಿತ್ತು. ದೇಹದ ಮೇಲೆ ಕಲೆಗಳಿದ್ದು, ಆದರೂ ಮರಣೋತ್ತರ ಪರೀಕ್ಷೆಯನ್ನೇ ಮಾಡಲಿಲ್ಲ. ಇದು ನಿಜಕ್ಕೂ ಹೃದಯಾಘಾತವೇ ಅಥವಾ ವ್ಯವಸ್ಥಿತವಾದ ಕೊಲೆಯೇ? ಇತಿಹಾಸ ಮುಚ್ಚಿಟ್ಟ ಈ ರಹಸ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಇದೇ ತರ ಹೊಸ ಮಾಹಿತಿಯನ್ನು ತಿಳಿಯಲು ಫಿಲ್ಮಿ AI ಟ್ಯೂಬ್ ಚಾನೆಲ್ಗೆ ಫಾಲೋ ಮಾಡಿ.